ಇವತ್ತಿಂದ ನಮ್ದಂತೂ ಮೆಣಸ್ ಕುಯ್ಲ್ ಸ್ಟಾರ್ಟ್ ಆಯ್ತು. ಹಲೋ ನಮಸ್ಕಾರ. ಕಾಫಿ ಕುಯ್ಲ್ ಮುಗೀತು ಅನ್ನೋಷ್ಟೊತ್ತಿಗೆ ಮೆಣಸ್ ಕುಯ್ಲ್ ಸ್ಟಾರ್ಟ್ ಆಗುತ್ತೆ. ಮೆಣಸು ಬೆಳೆ ಒಂದು ಅದೃಷ್ಟ ತರ. ಸಾಕಿ ಫಸ್ಲು ಕುಯ್ಯೋ ಟೈಮಿಗೆ ಬೀಳ್ ಸತ್ತೋಗುತ್ತೆ. ಬೀಳ್ ಉಳ್ದು ಫಸ್ಲು ಕುಯ್ಯೋರೆ ಅದೃಷ್ಟವಂತರು. ಇರೋ 4 ಬೀಳಿಗೆ ಸ್ಪ್ರೇ ಎಲ್ಲ ಮಾಡಿ ಉಳಿಸ್ಕೊಂಡು ಮೆಣಸ್ ಕುಯ್ಯೋ ಅಷ್ಟೊತ್ತಿಗೆ ಉಫ್ ಸಾಕಾಗೋಗುತ್ತೆ. ಕಾಫಿ ಕುಯ್ದಷ್ಟು ಈಸಿ ಇರಲ್ಲ ಮೆಣಸ್ ಕುಯ್ಯಕ್ಕೆ, ಹಾಗೆ ಬೆಳೆಯೋಕ್ ಕೂಡ ಅಷ್ಟೇ. ಆದ್ರೆ ಮೆಣಸ್ ಬೆಳೆಗೆ ಯಾವಾಗ್ಲೂ ಒಳ್ಳೆ ರೇಟ್ ಇರುತ್ತೆ. ಮೆಣಸ್ ಬೀಳು ನೋಡಕ್ಕೆ ಸೇಮ್ ವೀಳೆದೆಲೆ ಬೀಳ್ ತರ ಇರುತ್ತೆ. ಟೂರಿಸ್ಟ್ ಯಾರು ಬಂದ್ರೆ ಇದೆ ಎಂತಕ್ಕೆ ಇಷ್ಟೊಂದು ವೀಳೆದೆಲೆ ಬೀಳ್ ಬೆಳೆದಿದ್ದಾರೆ ಅಂತ ಅನ್ಕೊಳೋದು ಉಂಟು. ಕಾಲ್ ಮೆಣಸ್ ಆಗಿರೋದ್ರಿಂದ ಎಲೆ ಕೂಡ ತುಂಬಾ ಖಾರ ಇರುತ್ತೆ. ಮೆಣಸ್ ಬೀಳ್ ಪಕ್ಕ ಒಂದ್ ಮೆಣಸಿನ್ಕಾಯಿ ಗಿಡ ಇತ್ತು. ಇದಕ್ಕೆ ನಾವು ಪುಟ್ ಮೆಣಸಿನ್ಕಾಯಿ ಅಂತ ಕರಿತೀವಿ. ನಿಮ್ ಸೈಡ್ ಏನಂತೀರಾ ಕಮೆಂಟ್ ಮಾಡಿ. ನೋಡಕ್ ಮಾತ್ರ ಸಣ್ಣದಿದೆ, ಖಾರ ಮಾತ್ರ ತುಂಬಾ ಇರುತ್ತೆ. ಹಂಗೆ ನಡ್ಕೋಗ್ಬೇಕಾದ್ರೆ ಹಾವಿನ ಪೊರೆ ಕೂಡ ಬಿದ್ದಿತ್ತು. ಮುಂದೆ ನೋಡಿದ್ರೆ ಹಾವಿನ ಉತ್ತ ಕೂಡ ಇತ್ತು. ಕಾಫಿ ಎಲ್ಲ ಕುಯ್ದಾದ್ಮೇಲೆ ಕಾಫಿ ಎರಗಿಸ್ತೀವಿ. ಕಾಲಿಕ ಮಳೆಯಿಂದ ಅಥವಾ ಕುಯ್ಯೋತಿಗೆನೆ ಮಿಸ್ ಆಗಿ ಬಿದ್ದು ತುಂಬಾ ಕಾಫಿ ಉದ್ರಿರುತ್ತೆ. ಕೆಲವು ಟೈಮ್ ಕೋತಿಗಳು ಸಹ ತುಂಬಾ ತಿಂದಿರುತ್ತೆ. ಹಾಗಾಗಿ ಈ ಸತಿ ತುಂಬಾ ಉದ್ರಿತ್ತು ನಮ್ದು ಕಾಫಿ. ಅದ್ರ ಜೊತೆ ಹಣ್ಣು ಜಾಸ್ತಿಯಾಗಿ ಮೆಣಸು ಕೂಡ ಉದ್ರಿತ್ತು. ಎಲ್ಲದೂನು ಒಟ್ಟಿಗೆ ಆಯಿಸ್ತಾ ಇದ್ವಿ. ಕಾಫಿನ ಆಯಿಸೋದು ಲಾಭ ಸಿಗಲ್ಲ. ಕಾಫಿ ಆಯಿಸ್ದಲ್ಲ ಇದ್ರೆ ಬೋರರ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಫಿ ಆಯಿಸ್ತೀವಿ.